चैत्र मासे जगत ब्रह्म ससर्जा प्रथमे हनि शुक्ल पक्षे समग्रंथु सदा सूर्योदये सति ಚೈತ್ರ ಶುದ್ಧ ಪೌರ್ಣಮಿ ಸೂರ್ಯೋದಯದ ಸಮಯದಲ್ಲಿ ಬ್ರಹ್ಮ ಈ ಜಗತ್ತನ್ನ ಸಂಪೂರ್ಣವಾಗಿ ಸೃಷ್ಟಿ ಮಾಡಿದಾಗಲೇ ಯುಗಾರಂಭ ಯುಗಾದಿ ಆಯಿತು. ನಲವತ್ತೊಂದು ದಿನ ಹನುಮಂತನ ಬಾಲಕ್ಕೆ ಗಂಧ ಕುಂಕುಮವನ್ನ ಹಚ್ಚಿ ಪೂಜೆ ಮಾಡಿರೋದ್ರಿಂದ ಇವತ್ತು ಪ್ರತಿಫಲ ಸಿಗತ್ತೆ. ಯಾವ ಥರದ ಪ್ರತಿಫಲ ಸಿಗುತ್ತೆ ನಂದೀಶ? ಯಾವುದನ್ನೇ ಕೇಳ್ಕೊಂಡ್ರು ಅದು ಲಭಿಸುತ್ತೆ ಮಾತೆ. ನಾನು ಶ್ರೀಮಂತೆ ಆಗ್ಬೇಕು ಅಂತ ಅನ್ಕೋತೀನಿ, ಆಗ್ತೀನಾ? ಹೇಳಿದ್ರೋ ಇಲ್ವೋ? ಅವಾಗ್ಲೇ ಕೇಳ್ಬಿಟ್ಯಾ? ಸುಮನಾ, ಹನುಮನ್ ಬಾಲಕ್ ಪೂಜೆ ಮಾಡಿರೋ ನೈನಿಗೆ ಅವಳು ಬೇಡ್ಕೊಂಡಿರೋದೆಲ್ಲ ಈಡೇರುತ್ತೆ. ನೈನಿ ಕೇಳ್ಕೊಳ್ಳೋದು ಒಂದೇ, ಗಾಯತ್ರಿ ಅತ್ತೆ ಮನೆಗೆ ಬರಬೇಕು ಅಂತ ಅಲ್ವಾ ನೈನಿ? ಹಾ, ಅಷ್ಟೇ ಅಕ್ಕ. ಬೇಡ ನೈನಿ. ಈಗ ನೀನು ಆ ಥರ ಬೇಡ್ಕೊಳ್ಳೋದ್ರಲ್ಲಿ ಅವಶ್ಯಕತೆ ಅರ್ಥ ಎರಡೂ ಇಲ್ಲ. ಹಾಗ್ಯಾಕಂತಿದ್ಯಾ ವಿಶಾಲ್? ನನ್ನ ತಂಗಿ ಗಾಯತ್ರಿ ದೇವಿ ಪುನರ್ಜನ್ಮ ಪಡ್ಕೊಂಡು 1 ವರ್ಷ ಆದ್ರೂ ಕೂಡ ಇಲ್ಲಿವರೆಗೂ ಅವಳ ಬಗ್ಗೆ ಗೊತ್ತಾಗ್ಲಿಲ್ಲ ಅಂತ ಚಿಂತೆ ಆಗಿದ್ರೆ ಹಾಗೆ ಬೇಡ್ಕೋಬೇಡ ಅಂತ ಯಾಕೆ ಹೇಳ್ತೀಯಾ? ದೊಡ್ಡಮ್ಮ, ಅಮ್ಮ ಲಕ್ಷ್ಮೀಪುರದ ನಾಗಲಕ್ಷ್ಮಿ ದೇವಸ್ಥಾನದ ಹತ್ರ ಸೊಸೆ ಕೊಡೋದಕ್ಕೋಸ್ಕರ ತೆಗ್ದಿಟ್ಟಿದ ಒಡವೆಗಳನ್ನೆಲ್ಲ ನೀವು ತಗೊಂಡು ಬಂದು ನೈನಿಗೆ ಕೊಟ್ರಿ. ಅದನ್ನ ನೈನಿ ಜೋಪಾನವಾಗಿ ತೆಗ್ದಿಟ್ರು ಯಾರೋ ಕದಿದ್ದಾರೆ ಅಂದರೆ ಮನಸ್ಸಿಗೆ ನೋವಾಗ್ತಾ ಇದೆ. ಅದಕ್ಕೆ ಆ ಒಡವೆ ಎಲ್ಲಿದೆ ಅಂತ ಕಳ್ತನ ಮಾಡಿರೋ ಕಳ್ಳ ಯಾರು ಅನ್ನೋದು ಆಂಜನೇಯ ಸ್ವಾಮಿ ನಮಗೆ ತೋರಿಸ್ತಾರೆ ಅಂತ ಭಾವಿಸೋಣ. ನೈನಿಗೂ ಅದನ್ನೇ ಕೇಳ್ಕೊಂತಿದ್ದೀನಿ. ಸರಿಯಾಗಿದೆ ವಿಶಾಲು. ಹೇಳಿದ್ದೇನೋ ಆಯ್ತು, ಆದ್ರೆ ವಿಶಾಲ್ ಅವರು ಕಷ್ಟದಲ್ಲಿ ಸಿಕ್ಕಾಕ್ಸಿದ್ರು ಅನ್ಸ್ತಿದೆ. ನಾವ್ಯಾಕೆ ಸಿಗಾಕೋತೀವಿ? ಬ್ರೋ, ನೀನು ತಗೊಂಡಿಲ್ಲ ಅಂತ ಎಷ್ಟು ಸಲ ಹೇಳ್ತೀಯ? ಕಳ್ರಿಗೆ ಇಲ್ದಿರೋ ಚಿಂತೆ ನಿನ್ಗ್ಯಾಕೋ ವಲ್ಲಭ? ಎಲ್ಲದಕ್ಕೂ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಬಾಯಿಗೇನಾದರೂ ತಿನ್ನ ಕೊಡಿ, ಸ್ವಲ್ಪ ಸೈಲೆಂಟಾಗಿ ಇರ್ತಾರೆ. ನಯನಿ ವಿಶಾಲ್ ಮಾತನ್ನ ತೆಗೆದು ಹಾಕದೆ ದೇವ್ರ ಹತ್ರ ಬೇಡ್ಕೋತಾಳೆ. ಅದಕ್ಕೆ ಮುಂಚೆ ಉಗಾದಿ ಪ್ರಸಾದನ ಸ್ವೀಕರಿಸಿ.
ದೇವರು ಒಡವೆ ಕದ್ದಿರೋರ್ನ ತೋರ್ಸೋಕ್ಕೂ ಮೊದಲೇ ಮರ್ಯಾದೆಯಿಂದ ಒಡವೆ ತಂದುಕೊಟ್ರೆ ಒಳ್ಳೆಯದು. ಹಾಗಾದ್ರೆ ನಿಮ್ಮಲ್ಲಿ ಯಾರೂ ಒಡವೆ ಕದ್ದಿಲ್ಲ ಅಂತ ಆಯಿತು. ತುಂಬ ಸಂತೋಷ. ಆಮೇಲೆ ಏನಾದರೂ ಸಿಕ್ ಹಾಕ್ಕೊಂಡ್ರೆ ನೀವೇ ತೊಂದರೆ ಅನುಭವಿಸ್ತೀರಾ. ಲಾಸ್ಟ್ ಚಾನ್ಸ್ ಸುಮನ. ಮತ್ತೆ ಹಾಗೆ ಮಾತಾಡ್ತಿದ್ದೀರಲ್ರಿ? ಹಸ್ಬೆಂಡು, ನೀವು ಸ್ವಲ್ಪ ನೋಡ್ಕೊಂಡು ಮಾತಾಡಿ. ನಾನು ರಿಲ್ಯಾಕ್ಸ್ ಆಗೇ ಇದ್ದೀನಿ. ಹಾರ್ಟ್ ಬೀಟ್ ಕೂಡ ನಾರ್ಮಲ್ ಆಗೇ ಇದೆ, ನೋಡ್ತೀಯಾ? ಹಾ, ನಿಮಗೆ ಹಾರ್ಟ್ ಬೇರೆ ಇದೆಯಾ? ತಮಾಷೆ ಆಗಿರ್ಲಿ, ಕಳ್ಳರನ್ನ ಹಿಡಿಬೇಕೀಗ ಮೊದಲು. ನೈನಿ, ಆ ದೇವರಲ್ಲಿ ಬೇಡ್ಕೊ ನೀನು, ಆ ಕಳ್ಳ ಯಾರೋ ಆದಷ್ಟು ಬೇಗ ಸಿಗಲಿ ಅಂತ. ಸರಿ ಯಜಮಾನ್ರೆ. ಸ್ವಾಮಿ, 41 ದಿನ ನಿನ್ನನ್ನು ಆರಾಧಿಸಿ ಪೂಜಿಸಿದ್ದೀನಿ. ಗಾಯತ್ರಿ ಅಮ್ಮವ್ರ ಆರೋಗ್ಯ ಚೆನ್ನಾಗಿರ್ಲಿ, ಅವರು ಮನೆಗೆ ಬರೋ ಹಾಗೆ ಮಾಡು ಅಂತ ಬೇಡ್ಕೊಳ್ಳೋಣ ಅನ್ಕೊಂಡ್ರೆ ಅಮ್ಮವ್ರ ಒಡವೆನ ಕದ್ದಿರೋರ್ನ ತೋರಿಸ್ಕೊಡಪ್ಪ ಅನ್ನೋ ಪರಿಸ್ಥಿತಿ ಬಂದಿದೆ. ಅವ್ರನ್ನ ಹೇಗೆ ತೋರಿಸ್ತೀಯೋ ನಿನಗೆ ಬಿಟ್ಟಿತ್ತು. ಜೈ ಹನುಮಂತ. ಜೈ ಗಾಳಿ ಶುರುವಾಯ್ತು ಅಂದ್ರೆ ಯಾರಿಗೋ ಕಾದಿದೆ ಅಂತಾನೆ ಅರ್ಥ. ಒಡವೆ ಬಚ್ಚಿಟ್ಟಿದ್ರು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾರೆ. ಆ ಕಳ್ಳ ಕೂಡ ಹೇಗೆ ಗೊತ್ತಾಗುತ್ತೆ? ಸ್ವಾಮಿ ಚಿತ್ರಪಟನ ಸ್ವಲ್ಪ ನೋಡಿ. ಜೈ ಶ್ರೀರಾಮ್. ಸ್ವಾಮಿಯ ಬಾಲನೇ ಗಾಳ ಆಗುತ್ತೆ, ಕಳ್ಳ ಯಾರು ಅಂತ ಹಿಡಿದುಕೊಡುತ್ತೆ. ಅಂಬಾ ಶಿವಶಂಭೋ. ಡಮ್ಮ ಡಮ್ಮ. ನೈನಿ, ಒಡವೆ ಕದ್ದಿದ್ದು ನೈನಮ್ಮನ.
ಒಡವೆ ನೀನೇ ಕದ್ಯಾಕ? ಹಗ್ಗ ಕಟ್ತಾ ಕಟ್ಟಿ ಮಾಯ ಆಗೋಯ್ತು. ನೈನಿ, ನೀನೇ ಮುಚ್ಚಿಟ್ಟು ಒಡವೆ ಕಾಣಿಸ್ತಿಲ್ಲ ಅಂತ ಯಾಕೆ ಹೇಳ್ದೆ? ಅದ್ ಕಳೀತು ಅಂದ್ರೆ ಇನ್ನೊಂದ್ ಸ್ವಲ್ಪ ತಂದ್ಕೊಡ್ತಾರೆ ಅಂತ ಅನ್ಕೊಂಡ್ಲೇನೋ. ಸಾಕ್ ನಿಲ್ಸಿ. ಇಷ್ಟ ಬಂದಂಗೆಲ್ಲ ಮಾತಾಡ್ಬೇಡಿ. ನೈನಿ, ಒಡವೆ ಎಲ್ಲಿಟ್ಟಿದ್ಯಮ್ಮ? ನೈನಿ ಹೇಳು. ಎಲ್ಲ ಒಡವೆ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ಬೇಕಾಗಿಲ್ಲ. ನಾನ್ ನೈನಿ ಕೊಟ್ಮೇಲೆ ಅವಳು ತಗೊಂಡ್ರು ಒಂದೇ, ತಗೊಳ್ದೆ ಇದ್ರೂ ಒಂದೇ. ಇದನ್ ಕಳ್ತನ ಅನ್ನಲ್ವ ಲಲಿತಾತೆ? ಅನ್ನೋದಿಲ್ಲ. ಮುಚ್ಚಿಟ್ಟಿದ್ಲೇ ಹೊರತು ಕದ್ದಿಲ್ಲ ನೈನಿ. ನೈನಿ, ಯಾಕೆ ಹೀಗೆ ಮಾಡಿದೆ? ಗಾಯತ್ರಿ ಅಮ್ಮವ್ರ ಆಸ್ತಿನ ಗಾಯತ್ರಿ ಪುಟ್ಟಿ ಹೆಸರಿಗೆ ಬರ್ದ್ಕೊಟ್ರು ಕೂಡ ನಿಮ್ಮ ಹೆತ್ತ ತಾಯಿ ಮನೆಗೆ ಬರಲಿಲ್ಲ ಯಜಮಾನ್ರೆ. ಗಾಯತ್ರಿ ಅಮ್ಮವ್ರ ಒಡವೆನ ದೊಡ್ಡಮ್ಮವರು ತಂದು ಕೊಟ್ರು ಕೂಡ ಅದಕ್ಕೋಸ್ಕರನಾದ್ರೂ ನಾನು ಹೆತ್ತ ದೊಡ್ಡ ಮಗಳು ಹಬ್ಬದ ದಿನ ಮನೆಗೆ ಬರ್ತಾಳೆ ಅಂತ ಬಚ್ಚಿಟ್ಬಿಟ್ಟೆ ಅಮ್ಮವ್ರೆ. ನಿನ್ ಮನ್ಸಲ್ಲಿರೋ ನೋವನ್ನ ಅರ್ಥ ಮಾಡ್ಕೊಳ್ದೆ ನೀನು ಒಡವೆ ಹಾಕೊಳ್ಳೋದನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದು ನನ್ನ ತಪ್ಪು ನೈನಿ. ಅಯ್ಯೋ, ನೀವು ಹಾಗೆಲ್ಲ ಅನ್ಬೇಡಿ ಅಮ್ಮವ್ರೆ. ಇಲ್ಲ ನೈನಿ,
ಅವರು ಇವರು ಅಂತ ಕಾಯೋದಲ್ಲ. ಮುಂದಿನ ಸಲ ನಾನು ನನ್ನ ತಂಗಿ ಗಾಯತ್ರಿ ದೇವಿನ ಕರ್ಕೊಂಡೇ ಮನೆಗೆ ಬರೋದು. ನಿಂಗೆ ಮಾತು ಕೊಡ್ತಿದ್ದೀನಿ. ಹೇ ಹಾಸಿನಿ, ಹೇ ಹಾಸಿನಿ, ಹಾಸಿನಿ, ಹೇ ಹಾಸಿನಿ. ವಲ್ಲಭ ಇಲ್ಲಿ ನನ್ನ ಹೆಂಡ್ತಿನೇ ಇಲ್ಲ, ಏನ್ ನಿನ್ನ ಹೆಂಡ್ತಿ ಇರ್ತಾಳೆ ಅನ್ಕೊಂಡಿದ್ಯಾ? ಅಯ್ಯೋ ಕರೆದ್ರೆ ಬರ್ತಾಳ ಮಾವಯ್ಯ. ಹೇ ಹಾಸಿನಿ. ಚಿಕ್ಕಪ್ಪ, ಮನೆ ಒಳಗೆ ಕತ್ತೆ ಬಂದ್ರೆ ಅದನ್ನ ಓಡ್ಸೋದ್ ಬಿಟ್ಟು ನೀವಿಲ್ಲಿ ನ್ಯೂಸ್ ಪೇಪರ್ ಓದ್ತಾ ಇದ್ದೀರಾ? ಕತ್ತೆ ಎಲ್ಲಿದ್ಯಮ್ಮ? ಆವಾಗ್ಲೇ ಕತ್ತೆ ಕೂಗೋ ತರ ಸೌಂಡ್ ಕೇಳಿಸ್ತಲ್ಲ ನನಗೆ. ಅಯ್ಯ ನಾನ್ ಕಣೆ ಕರೆದಿದ್ದು. ನೋಡಿದ್ರ ಚಿಕ್ಕಪ್ಪ, ಅದು ಮಾತ್ ಕೂಡ ಆಡ್ತಿದೆ. ವಲ್ಲಭಂಗ್ ಅರ್ಥ ಆಗ್ಲಿಲ್ಲ ಅಂತ ಸರಿ ಹೋಯ್ತು, ಇಲ್ಲಾಂದ್ರೆ ಗಲಾಟೆ ಆಗ್ಬಿಡ್ತಿತ್ತು. ವಲ್ಲಭ, ಹಾಸಿನೇನು ಬಂದ್ಲು ತಾನೆ, ವಿಷಯ ಏನು ಅಂತ ಹೇಳೋ. ನಮ್ಮ ಮಾಮ್ ಬರ್ತಾ ಇದಾರೆ. ಓಹೋ, ಅದಾ ವಿಷಯ. ಬಂದ್ರೆ ಅತ್ತೆ ಮನೆಗೆ ಬರ್ತಿದ್ದಾರಾ? ಹುಷಾರಾಗಿದ್ದಾರಲ್ವಾ ವಲ್ಲಭವ? 4 ದಿನ ಆಯ್ತು, ಒಂದ್ ಫೋನ್ ಕೂಡ ಮಾಡಿಲ್ಲ. ಇದು ಹೀಗ್ ಸ್ಪಂದಿಸ್ಬೇಕಣೆ. ನೀನು ಇದೆಯಾ ಕೇರ್ಲೆಸ್ ಗರ್ಲ್. ಹೋಗ್ ಆರ್ತಿ ತಗೊಂಬ ಹೋಗೋ. ಅವ್ರಿಗೆ ಯುಗಾದಿ ರಾಯ್ತ ತಗೊಂಬರ್ತೀನಿ. ಏಯ್ ಇನ್ನು ಏನೇ ನೋಡ್ತಾ ಇದೀಯ ನೀನು? ಹೋಗ್. ಅಷ್ಟು ಟೈಮ್ ಇಲ್ಲ ಡೂಡ್. ಕತ್ತೆ ಸೂಟ್ ಕೇಸ್ ತರ್ತಿರೋ ತರ ಹೇಗ್ ಬರ್ತಿದ್ದಾರೆ ನೋಡಿ. ಮಾಮ್, ಮಾಮ್, ಅತ್ತೆ, ಮಾಮ್, ಅತ್ತೆ, ಮಾಮ್. ಅಯ್ಯೋ, ಅಯ್ಯೋ, ಅಮ್ಮ, ಅಮ್ಮ, ಅಮ್ಮ. ಅಯ್ಯೋ, ಕೆಳಗ್ ಬಿದ್ದೋಗ್ಬಿಟ್ರೆ. ವಲ್ಲಭ, ಹಾಸನಮ್ಮ. ವಲ್ಲಭ, ಎದ್ದೇಳು, ಎದ್ದೇಳು. ನನ್ ಮೇಲೆ ಬಿದ್ರಲ್ಲ ಮಾವ. ಅಮ್ಮ, ಅಮ್ಮ, ಅಯ್ಯೋ ಮಾಮ್, ಮಾಮ್ ಎದ್ದೇಳಿ ಮಾವ. ಅಯ್ಯೋ ಅಮ್ಮ ಪ್ಲಸ್ ಮಮ್ಮಿ. ಸಾಯಿಸ್ಬಿಡ್ತೀಯೇನೆ ನನ್ನ, ಎದ್ದೇಳೆ. ಹೀಗೆ ಆರಾಮಾಗಿದೆ ಅತ್ತೆ. ಅಮ್ಮ ಎದ್ದೇಳೆ. ಎಲ್ರು ಎಲ್ಲಿ ಹೋದ್ರು? ನೈನಮ್ಮ, ಇಲ್ಲಿದ್ದೀವಿ. ಚಿಕ್ಕಪ್ಪ, ಅಕ್ಕ, ಎದ್ದೇಳಿ ಮಾವ. ನಾನೇನ್ ಆಗ್ತೇನಾ? ಹುಷಾರು. ಕೆಳಗ್ ಬಿದ್ದಿರೋದು ಅತ್ತೆ ಅಲ್ವಾ, ಏನಾಗಲ್ಲ ಬಿಡು. ಅಕ್ಕ ಎದ್ದೇಳಕ್ಕ. ನೈನಿ ನಿಧಾನ. ಮಾಮ್, ಮಾಮ್ ಕೈ ಕೊಡಿ ಮಾಮ್. ನಿಧಾನ. ಹುಷಾರು. ಅಯ್ಯೋ ಅಮ್ಮ. ಏಯ್ ಬುದ್ಧಿ ಇಲ್ವಾ? ನಿಧಾನಕ್ ಬಂದಿದ್ರೆ ಏನಾಗ್ತಿತ್ತೋ ನಿನ್ಗೆ? ಅದು 4 ದಿನ ಆದ್ಮೇಲೆ ಬಂದ್ರಲ್ಲ ಮಾಮ್. ಅವ್ರು ಹಾಗೆ ಓಡ್ ಬಂದ್ರು ಅಂತ ನಾನು ಹಾಗೆ ಓಡ್ ಬಂದೆ ಅತ್ತೆ. ನಿಮ್ಮನ್ನ ಎಬ್ಸಕ್ ಹೋಗಿ ನಾನು ಕೆಳಗ್ ಬಿದ್ಬಿಟ್ಟೆ. ಹೇಗಿದೆಯಕ್ಕ? ಇಷ್ಟು ದಿವಸ ಚೆನ್ನಾಗೇ ಇದ್ರು. ಏಯ್ ಈಗ್ಲೂ ಚೆನ್ನಾಗೇ ಇದ್ದೀನಿ. ಅತ್ತೆ, ಈ ವರ್ಷ ಪೂರ್ತಿ ನೀವು ಚೆನ್ನಾಗಿರ್ಲಿ ಅಂತ ಮನ್ಸಲ್ಲೇ ಇಷ್ಟ ದೇವ್ರನ್ನ ಕೋರ್ಕೊಂಡು ಇದು ನಿಮಗೆ ಕೊಡ್ತಾ ಇದ್ದೀನಿ. ಕೈ ಕೂಡ ತೊಳ್ದಿಲ್ಲ. ಹಾಗನ್ಕೊಂಡ್ರೆ ನನ್ ಗಂಡ ಬ್ರಷ್ ಕೂಡ ಮಾಡಲ್ಲ. ಅದೇನೋ ಚಿಕ್ಕ ವಯಸ್ಸಲ್ಲಿ. ಏಜ್ ಆಗ್ತಿದೆ ಅಂತ ಅರ್ಥ ಆಗ್ತಿದೆ. ಅಕ್ಕ ಸ್ವಲ್ಪ ಸುಮ್ಮನಿರು. ಅತ್ತೆ, ಮನೆಗೆ ಬರ್ತಿದ್ದ ಹಾಗೆ ಬಾಯಿ ಸಿಹಿ ಮಾಡಬೇಕು ಅಂತಾರೆ.
ಷಡ್ರುಚಿ ಸೇರಿರೋ ಈ ಪ್ರಸಾದ ತಗೊಳ್ಳೋದ್ರಿಂದ ರುಚಿಗೆ ರುಚಿನೂ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ಕೂಡ. ಸ್ಪೂನಲ್ಲೇ ತಿನ್ನಿ. ತಗೊಳ್ಳಿ. ಥ್ಯಾಂಕ್ಸ್. ಚಿಕ್ಕಪ್ಪ, ಆಮ ಆ ಲಗೇಜ್ ತಗೊಂಡು ಹೋಗಕ್ ಸ್ವಲ್ಪ ಹೆಲ್ಪ್ ಮಾಡಿ. ಆ ಇದನ್ನ ಹಾಗೆ ಎಳ್ಕೊಂಡು ಹೋಗೋದಲ್ವೇನಮ್ಮ? 4 ದಿವಸ ಎಲ್ಲಿಗೋ ಹೋಗಿ ಅದೇನ್ ತಗೊಂಡ್ ಬಂದಿದಾರೋ. ಬನ್ನಿ.